ರಾಮ್, ಒಬ್ಳು ಹುಡುಗಿ ಸ್ಕೂಟಿ ದುಡ್ಡಿಗೋಸ್ಕರ ಏನೋ ಯೋಚನೆ ಮಾಡ್ದೆ ಎಲ್ಲೂ ಅಂತ ಕೇಳ್ದೇನೆ ನಿನ್ ಜೊತೆ ಬಂದಿದ್ದಾಳೆ ಅಂದ್ರೆ ನನ್ ಪರಿಸ್ಥಿತಿ ಏನು ಅಂತ ನೀನ್ ಈಗ್ಲಾದ್ರೂ ಅರ್ಥ ಮಾಡ್ಕೊ. ನಿನ್ ಒಳ್ಳೆತನ ಗೊತ್ತಾಯ್ತು. ಈಗ ನೀನಿರೋ ಸಿಚುವೇಶನ್ ಅಲ್ಲಿ ದುಡ್ಡು ಕೇಳೋದು ತಪ್ಪು ಅಂತ ಗೊತ್ತಿದ್ರು ಬೇರೆ ದಾರಿ ಇಲ್ದೆ ಕೇಳ್ತಿದ್ದೀನಿ. ಇನ್ನ ನೀವಿಲ್ಲೇ ಇರ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ. ಆದ್ರೆ ನಮ್ಮ ಅಪ್ಪನ ಹತ್ರ ನನ್ ದಿನ ಸುಳ್ಳು ಹೇಳಕ್ಕಾಗಲ್ಲ. ಐ ಲವ್ ಯು. ವಾಟ್? ನಾನೇನೋ ಕೇಳಿದ್ರೆ ಇವನೇನೋ ಹೇಳ್ತಿದ್ದೇನೆ ಅಂತ ತಾನೆ ಅನ್ಕೊಂಡೆ. ಇಲ್ಲಿ ನೋಡ್ ಚಾರು, ಯಾಕೆ ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನು ನೋಡಿದ ಫಸ್ಟ್ ಸೆಕೆಂಡೇನೆ ನನ್ಗೆ ಇಷ್ಟ ಆಗ್ಬಿಟ್ಟೆ. ಆ ಟೈಮಲ್ಲಿ ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನ ಕಣ್ಣು ಮುಂದೆ ನೀನು ಮಾತ್ರ ಇದ್ದೆ ಅಂತ ಮಾತ್ರ ನಂಗೆ ಅನ್ನಿಸ್ತು. ಅಷ್ಟೇನೆ, ಸ್ಕೂಟಿ ಕೊಡ್ಬಿಟ್ಟೆ. ಇಷ್ಟು ದಿನ ನನ್ನ ಸುತ್ತಿ ಸುತ್ತಿ ಬಂದು ನೀನೇನೇನೋ ಹೇಳ್ದೆ, ನನ್ಗೇನೇನೋ ಕೇಳಿಸ್ತು. ಅವತ್ತೇ ಡಿಸೈಡ್ ಮಾಡಿದೆ, ನಾನು ನಿನಗೆ ದುಡ್ಡು ಕೊಟ್ಬಿಟ್ರೆ ಒಳ್ಳೆನಾಗೋದಕ್ಕೆ ಚಾನ್ಸಸ್ ಇದೆ ಅಂತ. ಆಗ ಮತ್ತೆ ನೋಡೋಕ್ಕಾಗಲ್ಲ ತಾನೆ, ಅದಕ್ಕೆ ತಪ್ಪಿಸ್ಕೊಂಡು ನೋಡೋದು. ಇಲ್ಲಿ ನೋಡ್ ಸಾರು, ಒಬ್ಬ ಮನುಷ್ಯನ ಮೆದ್ಲಲ್ಲಿ ಒಂದು ದಿನಕ್ಕೆ 100 ವಿಷಯ ಓಡಾಡುತ್ತೆ. ನಾನು ನಿನ್ನ ನೋಡಿದ ಕ್ಷಣದಿಂದಾನೆ ನನ್ನ ಮನಸ್ಸಲ್ಲಿ ಓಡೋ 100 ವಿಷಯದಲ್ಲೂ ನೀನು ಒಬ್ಳೇ ಇರ್ತಾ ಇದ್ದೆ. ನೀನು ನಂಬಿದ್ರು ನಂಬದೇ ಇದ್ರು ಒಂದು ಮಾತ್ರ ನಿಜ, ಐ ಲವ್ ಯು. ಏಯ್, ಹೋಗಿ ಸ್ಪೀಡ್ ಎತ್ಕೊಂಬ, ಹೋಗು. ಏಯ್, ಹೀಗ ಹಾಕೋದು ಇನ್ನಂಗೆ ಹಿಂಗ. ಏಯ್, ಈಗ ನೋಡ್ಬೇಕಾಗಿರೋದು ಸೀರಿಯಸ್ ಆಗಲ್ಲ, ಸ್ವಲ್ಪ ರೊಮ್ಯಾಂಟಿಕ್ ಆಗಿ. ಸ್ವಲ್ಪ ಮುಚ್ತ್ಯಾ? ಮುಸ್ತೀನಿ. ಏಯ್, ಏನೋ ಮಾಡ್ತಿದ್ಯಾ? ಯಾಕೆ ಚಿಲ್ಕ ಹಾಕ್ತೆ? ಚಿಲ್ಕನ ಚೆಕ್ ಮಾಡ್ದೆ, ನಿನ್ಸ್ಕೋತಾ ಇಲ್ಲ. ತೆಗಿ. ಚೆಕ್ ಮಾಡ್ತಾ ಇದ್ದೀನಿ. ತೆಗಿ, ಮೊದ್ಲು ಬಾಗ್ಲು ತೆಗಿ. ಇಷ್ಟೊಂದು ಟೆನ್ಷನ್ ಆಗ್ತಾ ಇದೆಯಾ ಅಂದ್ರೆ ಲಾಕ್ ಆದಂಗೇನೆ. ನಿನ್ನು ಹೋಗ ಕಡೆ, ಬಾಗಿಲು ತೆಗಿ. ಬಿದ್ಲು. ಯಾವ ತರ ಜೀವನ ಇದು? ಏಯ್, ಏನ್ ಹಂಗ್ ನಿಂತಿದ್ಯಾ? ಒಳ್ಳೆ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ತರ. ಒಂದು ಚೂರು ಮನಸ್ಸಾಕ್ಷಿ, ಕರುಣೆ ಯಾವುದೂ ಇಲ್ವಾ? ಅಯ್ಯೋ, ಇಲ್ಲೊಬ್ಬ ಹುಡುಗ ಕೆಳಗಡೆ ಬಿದ್ದಿದ್ದಾನೆ, ಅವನ ಸ್ವಲ್ಪ ಹೆಲ್ಪ್ ಮಾಡಿ ಮೇಲೆ ಎತ್ತಣ ಅಂತ ಅವ್ನು ಸ್ವಲ್ಪನೂ ಇಲ್ವಾ? ಏಯ್, ಯಾವಾಗ ಅರ್ಥ ಮಾಡ್ಕೋತೀನಿ ನೀನು? ಈ ಸಲ ಬೀಳ್ತಾ ಇರೋದು ನಿನ್ಗೋಸ್ಕರನೇ. ಅದು ಸರಿ, ಈ ಲವ್ ಗಿವ್ ಎಲ್ಲ ನನಗ್ ಸೆಟ್ ಆಗುತ್ತಾ? ನನಗೆ ಯಾಕೆ ಬೇಕು ಈ ಆಸೆ? ಹುಡುಗಿರ್ನ ಲವ್ ಮಾಡೋದು ರಿಸಿಕ್ ತಗೊಂಡು ಮದ್ವೆ ಮಾಡಿಸೋಷ್ಟು ಈಸಿ ಅಲ್ಲ. ಬದಲಾದ್ರು ಮನಸ್ಸನ್ನು ನೋಡ್ಬೇಕಲ್ವಾ? ನನ್ನ ನೇಚರ್ಗೆ ಲವ್ ಗಿವ್ ಎಲ್ಲ ಸೆಟ್ಟೇ ಆಗೋದಿಲ್ಲ. ದೇವ್ರೆ, ಏನ್ ಡಿಸೈನ್ ಅಪ್ಪ ಇದು! ವರುಣ್, ರಾಮಲ್ಲಿ ಮಾಡಿ ಮೇಲೆ ಇದೆ ಅನ್ಸುತ್ತೆ. ಓಕೆ ಓಕೆ.
ತಗೋ ಕಾಫಿ. ಥ್ಯಾಂಕ್ಸ್. ಕಾಫಿ ತುಂಬ ಚೆನ್ನಾಗಿದೆ. ನೀನು ಮಾಡಿದ್ದ? ಬೆಳಿಗ್ಗೆ ನಾನು ಬೇಡ ಅಂತ ಬಿಟ್ಟು ಹೋದೆ, ಇವಾಗ ಬೇಕು ಅಂತ ವಾಪಸ್ ಬಂದೆ. ನಾನೀಗ ಬಂದಿದ್ದೀನಿ ಅಲ್ವಾ, ಅದು ಅಲ್ಲದೆ ಅಷ್ಟು ಬೇಗ ದೂರ ಆಗುವಂತ ಸಂಬಂಧ ಅಲ್ಲ ನಮ್ದು. ಸಿನಿಮಾ ಡೈಲಾಗ್ ಎಲ್ಲ ಹೇಳ್ಬೇಡ, ನಾನು ತುಂಬಾ ಕೇಳಿದೀನಿ. ಸಿನಿಮಾ ಡೈಲಾಗಾ? ನಿಮ್ಮ ಅವಶ್ಯಕತೆಗೆ ನಮ್ನ ಚೆನ್ನಾಗಿ ಯೂಸ್ ಮಾಡ್ತೀರಾ, ಆಮೇಲೆ ತಲೆನೋ ಹಾಕಲ್ಲ. ಪರಿಸ್ಥಿತಿ ನಿನ್ನ ಕರ್ಕೊಂಡು ಹೋಗಕ್ ಆಗ್ತಿರ್ಲಿಲ್ಲ. ನಾನ್ ಜೊತೆಲ್ ಬಂದ್ರೆ ನಿನ್ಗೇನ್ ಕಷ್ಟ? ನೀನೇ ನನಗೆ ವೀಕ್ನೆಸ್. ನನ್ನ ವೀಕ್ನೆಸ್ನ ಪಕ್ಕದಲ್ಲಿ ಇಟ್ಕೊಂಡು ನನ್ನ ರಿಸ್ಕ್ನ ಹೇಗೆ ತಗೊಳ್ಳೋದು, ಅದಕ್ಕೆ ಬಿಟ್ಟೋಗಿದ್ದೀನಿ. ನಿನ್ ಹತ್ರ ತುಂಬಾ ಟ್ಯಾಲೆಂಟ್ ಇದೆ. ನಿನಗ್ ಬೇಕು ಅಂದ್ರೆ ಹೇಳು, ನಿನಗೆ ಬಾಚಿ ಬಾಚಿ ಕೊಡ್ತೀನಿ. ಈ ಮಾತ್ಗೇನ್ ಕಮ್ಮಿ ಇಲ್ಲ. ಕಾಫಿ ಚೆನ್ನಾಗಿತ್ತು ಅಂತ ಹೇಳ್ದೆ, ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ನೀನು. ಅದೆಲ್ಲ ಹೇಳಕ್ಕಾಗಲ್ಲ. ಬಾ, ಹಿಂಗ್ ಮಾತಾಡ್ಕೊಂಡೇ ಇರ್ತೀಯ ಇಲ್ಲ ಬೇರೆ ಏನಾದ್ರು? ಏನ್ ಬೇಕು? ಏನ್ ಬೇಕಾ? ಬಾಯಿಲೆ, ಬೆಳಗ್ಗೆಯಿಂದ ವಾಟ್ಸಪ್ಪಲ್ಲಿ ಬರೀ ಮೆಸೇಜೇ ಬರ್ತಾ ಇದೆ, ಬೇರೆ ಏನು ಇಲ್ವಾ?